ಹಲೋ ಅದೇ ರೀತಿಯಲ್ಲಿ ಸಾಗ್ತಾ ಇರ್ತಕ್ಕಂಥ ಸೆಮಿಫೈನಲ್ ಸಡಸಾಟ ಆರಂಭಕ್ಕನ್ನು ಕಂಡುಕೊಳ್ತಾ ಇರ್ತಕ್ಕಂಥ ಮೊದಲ ಪಂದ್ಯಾಟ ಪ್ರಸ್ತುತವಾಗಿ ಸಂಜೆ ದಿವಸ 3ನೇ ಕ್ಯಾಚ್ ಅನ್ನು ಕೈ ಚೆಲ್ಲಿದ್ದಾರೆ. ವಿಶೇಷ ಸುದ್ದಿ ಕೇಳ್ಪಡಿಸ್ತಾ ಇದ್ದೇವೆ. ನಿಟ್ಟಿನಲ್ಲಿ ಕಳೆದ ಪಂದ್ಯಾಟವನ್ನ ಬಹಳಷ್ಟು ರೋಮಾಂಚಕಾರಿ ಗೆಲುವನ್ನು ಕಂಡಿರ್ತಕ್ಕಂಥ ಕನಕೊಪ್ಪೆ ಈಗಿನ ಹಂತದಲ್ಲಿ ಅಶ್ವಮೇಧ ತುಮಕೂರಿನ ವಿರುದ್ಧವಾಗಿ ಪಂದ್ಯಾಟವನ್ನು ಆಡ್ತಾ ಇದೆ. ಹೊಸ ಪ್ರಕಾಶ್ ಒಂದೆಡೆ ಸ್ಟ್ರೈಕ್ ರಾತಿಗಾಗಿ ಪವನ್ ಜೊತೆಯಾಗಿ ಪಂದ್ಯಾಟ ಆಡ್ತಾ ಇದ್ದಾರೆ. ನಿರೀಕ್ಷೆ ಹಂತದಲ್ಲಿ ಗೆಲ್ಲಲೇಬೇಕಾಗಿರ್ತಕ್ಕಂಥ ಪಂದ್ಯ. ಗೆದ್ದರೆ ಫೈನಲ್ ಟಿಕೆಟ್ ಪ್ರವೇಶ ಇಲ್ಲಿ ಡೈರೆಕ್ಟ್. ಬ್ಲಾಕರ್ ಚೆಂಡು ಓಟಿನಲ್ಲಿ ಅವಕಾಶ ಕಲ್ಪಿಸಲ್ಲ. ಸುಂದರತೆ ಚುಕ್ಕಿ ಎಸೆತ. ನಿರೀಕ್ಷೆ ಹಂತದಲ್ಲಿ 2 ಓಟಗಳಿಗೆ ಅವಕಾಶ ಕಲ್ಪಿಸಿದರೆ ಹೊರತಾಗಿ ಯಾವುದೇ ಹೊಡೆತಗಳಿಗೆ ಇನ್ನೂ ಕೂಡ ಅವಕಾಶವನ್ನು ಕಲ್ಪಿಸಿಲ್ಲ. ಮುಂದಿನ ಪಂದ್ಯದ ಗಮನಿಸಿಕೊಳ್ಳಿ. ಚಕ್ರವರ್ತಿ ತುಮಕೂರು ಹಾಗೂ ಕೊಂಡ್ಲಿ 2ನೇ ಸೆಮಿಫೈನಲಿಸ್ಟ್ ಪಂದ್ಯಾಟ. 3ನೇಯ ಹಂತದ ಎಸೆದ 5ನೇಯ ಚೆಂಡು. ಓಟಗಳು ಬರ್ತಾ ಇಲ್ಲ. ಪವನ್ ಕಂಪ್ಲೀಟ್ಲಿ ಡಾಟ್. ಅಂತಿಮ ಚೆಂಡಿಗಾಗಿ ಲಾಸ್ಟ್ ಬಾಲ್ ರಿಮೈನಿಂಗ್. ಅಂತಿಮ ಒಂದೇ ಸುತ್ತ ಬಾಕಿ ನಡೀತಾ ಇದೆ. ಅಂತಿಮ ಚೆಂಡು ಬಹಳಷ್ಟು ಯಶಸ್ಸಿನ ಚೆಂಡು. ಓಟಗಳಿಗೆ ಅವಕಾಶ ಕಲ್ಪಿಸ್ತಿಲ್ಲ. ಮೊದಲ ಓವರ್ನಲ್ಲಿ ಯಾವುದೇ ರೀತಿಯ ಹೊಡೆತಗಳು ಬರದೆ ಓವರ್ ಮುಕ್ತವನ್ನು ಕಂಡುಕೊಳ್ತಾ ಇದೆ. ಮೊದಲ ಓವರ್ನ ಮುಕ್ತಾಯಕ್ಕೆ ತಂಡದ ಒಟ್ಟಾರೆ ಗಳಿಕೆ 2 ರನ್ಸ್. ಸರ್ ಗಮನಿಸಿ, ಚರ್ಚೆಗೆ ಅವಕಾಶ ಕಲ್ಪಿಸಬೇಡಿ ಸರ್. ಪಂದ್ಯವನ್ನು ಆರಂಭಿಸಿಕೊಳ್ಳಲಿಕ್ಕೆ ಚಾಲನೆ ಮಾಡಿಕೊಳ್ಳಿ. ಪಂದ್ಯವನ್ನು ಆರಂಭಿಸಲಿ. ಸಂತೋಷ್, ಪ್ರತಿ ಓವರ್ಗೂ ಚರ್ಚೆ ಬೇಡ ಸರ್, ದಯಮಾಡಿ ಪಂದ್ಯವನ್ನು ಆರಂಭಿಸಿಕೊಳ್ಳಿ. 2ನೇ ಓವರ್ಗಾಗಿ ಗೊಂಡಾ ಪರಿಚಯ ಮಾಡಿಕೊಳ್ತಾ ಇದೆ ಕನಕೊಪ್ಪೆ ಕ್ರಿಕೆಟರ್ಸ್. ಮೋಹನ್ ಕುಮಾರ್ ನೇತೃತ್ವದಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ತಂಡದ ಭರವಸೆ ನಾಯಕರು ಕೂಡ ಮೋಹನ್ ಕುಮಾರ್. ಈ ಪಂದ್ಯಾಟದಲ್ಲಿ ಕನಕೊಪ್ಪೆ ಪರವಾಗಿ ಮುನ್ನಡೆಸ್ತಾ ಇದೆ. ಎರಡನೇ ಮೊದಲ ಚೆಂಡಿಗಾಗಿ ಗೊಂಡಾಪ ರಚನೆ ಮಾಡ್ತಾ ಇದ್ರೆ ಕನಕೊಪ್ಪೆ. ಅದೇ ನಿಟ್ಟಿನಲ್ಲಿ ಅಶ್ವಮೇಧ ತುಮಕೂರು ವಾಸು ಪ್ರಕಾಶ್ ಸ್ಟ್ರೈಕ್ ಅನ್ನು ಪಡಿತಾ ಇದೆ. ಬಹಳಷ್ಟು ಸುಂದರತೆಯ ಚೆಂಡು. ವಾಸು ಪ್ರಕಾಶ್ ಅಲ್ಲಿ ಮೊದಲ ಚೆಂಡಿನಲ್ಲಿ ಗತಿಯನ್ನು ಅರಿತಾ ಇಲ್ಲ. ಚೌಕಿ ಎಸೆತ. ಬಹಳಷ್ಟು ಸುಂದರತೆ ಎಸೆತ. ಬಲವಾದ ವನವಿ ಗೂಢ ರಕ್ಷಣೆಯಲ್ಲಿ ತೃತೀಯ ನೇತ್ರ. ಥರ್ಡ್ ಅಂಪೈರ್ ಡಿಸಿಷನ್ ಇಸ್ ಪೆಂಡಿಂಗ್. ಬಹಳಷ್ಟು ಸುಂದರತೆ ಪಂದ್ಯ ಸಾಗ್ತಾ ಇರ್ತಕ್ಕಂಥ CSP ಟ್ರೋಫಿ ಶ್ರೀ ಶ್ರೀ ಡಾಕ್ಟರ್ ಪಾಪಣ್ಣ ಸ್ವಾಮಿ ಅವರ ಹುಟ್ಟು ಹಬ್ಬದ ಪ್ರಯುಕ್ತವಾಗಿ ಆಯೋಜನೆ ಕಂಡಿರ್ತಕ್ಕಂಥ 2026ರ ಮೊದಲ ಟೂರ್ನಮೆಂಟ್ ಆಯೋಜನೆ ಕಂಡುಕೊಳ್ತಾ ಇದೆ ತುಮಕೂರು ಜಿಲ್ಲಾ ಮಟ್ಟದಲ್ಲಿ. ಓ ಈತ ನಡುವೆ ಗೋಡ್ಡಸ್ ವಿಕೆಟ್ಸ್. ಕನಕೊಪ್ಪೆ ತಂಡಕ್ಕೆ ಗುಡ್ ನ್ಯೂಸ್ ಆದ್ರೆ ಇದು, ಅದೇ ರೀತಿ ಅಶ್ವಮೇಧ ತಂಡಕ್ಕೆ ಬ್ಯಾಡ್ ನ್ಯೂಸ್ ಆಗ್ತಾ ಇದೆ. ವಾಸು ಪ್ರಕಾಶ್ ಇನ್ನಿಂಗ್ಸ್ ಇಲ್ಲಿಗೆ ಮುಕ್ತಾಯವನ್ನು ಕಾಣ್ತಾ ಇದ್ರೆ 5 ಓವರ್ಗಳಂದು ಸೀಮಿತ ಪಂದ್ಯಾಟ ಸಾಗ್ತಾ ಇದೆ.
2 ಓಟಗಳಿಗೆ ಮೊದಲ ವಿಕೆಟ್ ಸ್ವಾಗತನ ಕಂಡಿರ್ತಕ್ಕಂಥ ಅಶ್ವಮೇಧ ತುಮಕೂರು ಹೊಸ ಬ್ಯಾಟರ್ ಲೊಡ್ಡೆ ದಿಲೀಪ್ ಅಂಕಣ ಪ್ರವೇಶನ ಕಾಣ್ತಾ ಇದ್ದಾರೆ. ನಿರ್ಣಯದ ಹಂತದಲ್ಲಿ ದಿಲೀಪ್ ಇವಾಗ ಸ್ಟ್ರೈಕ್ ನ ಪಡೀತಾ ಇದ್ದಾರೆ. 3ನೇ ಚೆಂಡಿಗಾಗಿ ಇವಾಗ ಆರಂಭಿಸಿಕೊಳ್ಳಿ. ಗೊಂಡ ಪಂದ್ಯನ ಆರಂಭಿಸಿ ಸರ್. ಸ್ಥಳೀಯ ಪರಿಸರದ ಆಟಗಾರರು ಗೊಂಡ. ಸಂತೋಷ್ ಸರ್ ಪಂದ್ಯನ ಆರಂಭಿಸಿ. ಗೋಟದ ಹಿಂಬದಿಯಲ್ಲಿ ಗೋಟ ರಕ್ಷಣೆ ಕೂಡ ಮಾಡ್ತಾ ಇರ್ತಕ್ಕಂಥ ಕುಣಿಗಲ್ ಖಾಸ್ ಕುದುರೆ ಸಂತೋಷ್. ಈತನಡ ಪೂರ್ಣಾಂತರ ಚೆಂಡು ದಾಂಡಿನ ಸಂಪರ್ಕವನ್ನು ಪಡೆಯುತ್ತಾ ಇಲ್ಲ. ಹೊದ್ದರಿಯ ಹಂತದಲ್ಲಿ ಆವರಿಸಿಕೊಂಡು ಬೇಯಿಸ್ತಕ್ಕಂಥ ಪ್ರಯತ್ನಗಳು. ಗೋಡದ ಹೇಮದ ಮುಖಾಲೋಕೆ. ಓ ಓ ಓ ಇಲ್ಲಿ ಏನಾಗ್ತಾ ಇದೆ, ಏನಾಗುತ್ತೆ ಇಲ್ಲಿ? ನಿರ್ಣಾಯಕ ತೀರ್ಮಾನ ತಿಳಿಯಪಡಿಸಬೇಕಾಗಿ. ಓ ಮೈ ಗಾಡ್ನೆಸ್, ಇಲ್ಲಿ ಸಂತೋಷ್ ಮಿರಾಕಲ್ ಮಾಡ್ತಾ ಇದ್ದಾರೆ. ಪವನ್ ಕೊಂಚ ಮಟ್ಟಿಗೆ ಕೇರ್ಲೆಸ್ ಅನ್ನ ಮಾಡಿದ್ರು, ನಿರಾಕರಿಸಿದ್ರು. ಅದೇ ನಿರಾಕರಿಸಿದಂತ ದುರ್ಲಾಭ ಇಲ್ಲಿ ಕಾನಕೋಪೆ ತಂಡಕ್ಕೆ ಲಾಭದಾಯಕ ಅಂಶವಾಗ್ತಾ ಇದೆ. ಸುಂದರತೆ ಗೋಡ ರಕ್ಷಣೆ ಮಾಡಿದ್ರು ಸಂತೋಷ್. ಇದೇ ನಿಟ್ಟಿನಲ್ಲಿ ಇದೇ ಓವರ್ ನಲ್ಲಿ ಕೂಡ ಸಂತೋಷ್ 2ನೇ ಗೋಡ ರಕ್ಷಣೆಯಲ್ಲಿ ವಿಕೆಟ್ಸ್ ಅನ್ನು ಕಬಳಿಸಿದ್ದಾರೆ. ಗೊಂಡ ಈ ಸತ್ಕಾರಿಕೆಯಲ್ಲಿ ಬಹಳಷ್ಟು ಯಶಸ್ಸಿನ ಹಾದಿಯಲ್ಲಿ ಸಾಕ್ತಾ ಇದ್ದಾರೆ. ನಿರೀಕ್ಷೆ ಹೊಡೆತಗಳಿಗೆ ಏನೂ ಕೂಡ ಅವಕಾಶವನ್ನು ಕಲ್ಪಿಸಿಲ್ಲ. ನಿರೀಕ್ಷೆ 2 ಚೆಂಡುಗಳಲ್ಲಿ ಬಾಕಿಯನ್ನು ಉಳಿತಾ ಇದೆ. ಅಂತಿಮ 2 ಎಸೆತಗಳು. ಸರ್ ಗಮನಿಸಿ, ಹೊಸ ಬ್ಯಾಟರ್ ಪರಿಚಯ ಮಾಡಿಕೊಳ್ಳಿ. ಅಂಕಣ ಒಳಭಾಗದಲ್ಲಿ ಪ್ರವೇಶನ ಮಾಡಿ ಎಂಬುದಾಗಿ ತಿಳಿಯಪಡಿಸ್ತಾ ಇದ್ದೇವೆ. ಸರ್ ಗಮನಿಸಿ, ಹೊಸ ಬ್ಯಾಟರ್ ಪ್ರಚಾರ ಮಾಡ್ಕೊಳ್ಳಿ ಸರ್. ಈತನೊಡ ಬಹಳ ಸುತ್ತಮುತ್ತ ಹೊಡೆತಗಳ ಪ್ರಯತ್ನಗಳು. ಕ್ಷೇತ್ರ ರಕ್ಷಣೆ ಯಶೋ ದಾಖಲಿಸಿದ್ರು. ಒಂಟಿ ಓಟಕ್ಕೆ ಸ್ಥಗಿತನ ಕೂಡ ಕಂಡುಕೊಳ್ತಾ ಇದೆ. ಈ ಹಂತದಲ್ಲಿ ದಿಲೀಪ್ ಎಡಗೈ ಬೆರಸಿನ ಆಟಗಾರ ಲೊಡ್ಡೆ ಬಹಳಷ್ಟು ಪಂದ್ಯಾಟದಲ್ಲಿ ಒಂದೆಡೆ ಹೋರಾಟನ ಮಾಡಿ ಜಯವನ್ನ ಕಾಣಬಲ್ಲಂತ, ಒಂದೆಡೆ ಸೆಣಸಾಟದ ಆಟಗಾರರು ಕೂಡ. ಪರಿಸ್ಥಿತಿಯಲ್ಲಿ ಅಶ್ವಮೇಧ ಬಹಳಷ್ಟು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಆ ಸಂಕಷ್ಟದಿಂದ ಪಾರ್ ಮಾಡ್ತಾರ ದಿಲೀಪ್.
ನಡುವೆ ತೀರಾ ಸ್ಥಳದಲ್ಲಿ ಬಿಡ್ತಕ್ಕಂಥ ಚೆಂಡು ಬಹಳಷ್ಟು ಉತ್ತಮ ಹೊಡೆತ ತನ್ಮೂಲಕವಾಗಿ ಸಮರಕ್ಕೆ ಹೊರ ಭಾಗಕ್ಕೆ ಹೊಡಿ ಸಿಕ್ಸರ್. ಎರಡನೇ ಓವರ್ ಮುಕ್ತಾಯಕ್ಕೆ ತಂಡದ ಒಟ್ಟಾರೆ ಗಳಿಕೆ 9ಕ್ಕೆ ಏರಿಕೆ 9 ರನ್ಸ್. 9 ಓಟಗಳಿಗೆ ಗೆಲ್ಲಿ ಪಂದ್ಯಾಟನ ಮುಂದೂಡಿಕೆಯನ್ನು ಕೂಡ ಕಂಡುಕೊಳ್ತಾ ಇದ್ರೆ 2 ಹೊತ್ತುಗಳ ಆಘಾತನ ಕಂಡಿದೆ ಅಶ್ವಮೇಧ ತುಮಕೂರು. ಮೂರನೇ ಚಾಲ್ತಿಯಲ್ಲಿ ಆರಂಭಿಕನ್ನ ಕಂಡುಕೊಳ್ತಾ ಇದೆ ಪ್ರಸ್ತುತ ಪಂದ್ಯಾಟ. ವೈಯಕ್ತಿಕ 2ನೇ ಓವರ್ನ ಚಾಲ್ತಿಗಾಗಿ ಧನುಷ್ ಬಳಕೆಯನ್ನು ಮಾಡ್ತಾ ಇದೆ ಕನಕೋಪೆ ಕ್ರಿಕೆಟರ್ಸ್ ತಂಡ. ಮೊದಲ ಓವರ್ನಲ್ಲಿ ಕೇವಲ 2 ಆಟಗಳಿಗೆ ಅವಕಾಶವನ್ನು ಕಲ್ಪಿಸಿದ್ರು ಧನುಷ್. ತದನಂತರವಾಗಿ ಗೊಂಡ 7 ಆಟಗಳಿಗೆ ಅವಕಾಶವನ್ನು ಕಲ್ಪಿಸಿ 2 ಹೊತ್ತುಗಳಾಘಾತನ ಕಾಣಲಿಕ್ಕೆ ಅವಕಾಶವನ್ನು ರೂಪಿಸಿದ್ರು. ತದನಂತರವಾಗಿ ಆಗಮಿಸತಕ್ಕಂಥ ಇಬ್ಬರು ದಾಂಡಿಗರು ಕೂಡ ಇವಾಗ ಯಶೂರ್ ಅವರು ಡ್ರಿಂಕ್ಸ್ ಬ್ರೇಕ್ ಅನ್ನ ಬಳಸ್ಕೊಳ್ಳೋದಕ್ಕೆ ಧನ್ಯವಾದಗಳು. ಹೊಸ ಬ್ಯಾಟರ್ ಅಂಕಣ ಪ್ರವೇಶವನ್ನ ಕಾಣ್ತಾ ಇದ್ದಾರೆ ಕೂಡ ಸಂದೀಪ್ ಕ್ಯಾಟ್. ಈ ನಡುವೆ ಸುಂದರತ ಎಸೆತ ಧನುಷ್ ಓಟಗಳಲ್ಲಿ ಬರ್ತಾ ಇಲ್ಲ. ಅಂತಿಮ ಒಂದೇ ಸತ ಇಲ್ಲಿ ಬಾಕಿಯಲ್ಲಿ ಉಳಿತಾ ಇದೆ. ಧನುಷ್ ಬಹಳಷ್ಟು ಒಂದು ಯಶಸ್ಸಿನ ಓವರ್ ಮತ್ತೊಮ್ಮೆ ಮುಂದುವರಿಸ್ತಾ ಇದ್ದಾರೆ. 2 ಸನ್ನೆಗಳಲ್ಲಿ ಆರಂಭಿಕದಲ್ಲಿ 2 ಸಿಂಗಲ್ಗಳಿಗೆ ಅವಕಾಶ ಕಲ್ಪಿಸಿದ್ರು. ತದನಂತರವಾಗಿ ಓ ಮೈ ಗುಡ್ನೆಸ್ ಕಾಲಗಳಲ್ಲಿ ತೇಳ್ತಾ ಇದೆ ಸಂತೋಷ್ ಸಿಂಹಾಸನ ಪ್ರಕರಣಿಸ್ತಾ ಇದ್ದಾರೆ. ವೈಯಕ್ತಿಕವಾಗಿ ಧನುಷ್ 3 ಹೋದ್ದರಿಗಳ ಹಂತದಲ್ಲಿ ಸಾಗ್ತಾ ಇದೆ. ಸಂದೀಪ್ ಕ್ಯಾಟ್ ಇನ್ನಿಂಗ್ಸ್ ಎಲ್ಲಿಗೆ ಸಂಪೂರ್ಣ ಮುಕ್ತವನ್ನು ಕಂಡುಕೊಳ್ತಾ ಇದೆ. ಅಂತಿಮ ಹಂತದಲ್ಲಿ ಮುಕ್ತಾಯ ಕಂಡಿರ್ತಕ್ಕಂಥ 3 ಓವರ್ಗಳು ತಂಡದ ಒಟ್ಟಾರೆ ಗಳಿಕೆಯಾಗಿ 11ಕ್ಕೆ 4 ಹೊದ್ದರಿ ಆಘಾತನ ಕಂಡಿದೆ. 11 ಲಾಸ್ ಆಫ್ 4. ಇನ್ನು ಅಂತಿಮವಾಗಿ 12 ಸನ್ನೆಗಳು ಬಾಕಿಯಲ್ಲಿ ಉಳಿತಾ ಇದೆ. ಗಮನಿಸಿ, ಗುಂಪು ಘರ್ಷಣೆ ಬೇಡ, ಕ್ಷೇತ್ರಕ್ಷಣ ಸಫಲತೆ ಮಾಡಿಕೊಳ್ಳಿ. ದಾಂಡಿಗರು ಆಗಮಿಸ್ತಾರೆ. ಕೊಣಿಗಲ್ ಕುದುರೆ ಸಂತೋಷ್ 11 ಒಂದು ಲೆಕ್ಕಾಚಾರದ ಪಂದ್ಯಾಟವನ್ನು ಆಡ್ತಾ ಇದೆ ಇಲ್ಲಿ ಕನಕೋಪೆ ಕ್ರಿಕೆಟರ್ಸ್. ಹೊಸ ದಾಂಡಿಗಿನ ಪರಿಚಯ, ಅಂಕನ ಪ್ರವೇಶವನ್ನು ಕೂಡ ಕಾಣ್ತಾ ಇದ್ದಾರೆ ಅಫ್ರೋಜ್.
ವೈಡ್ ಬಾಲ್ ಸೋಚನೆ ಎಸೆತಗಾರಿಕೆಯಲ್ಲಿ ಶೋಯಬ್ ಪರಿಚಯ ಮಾಡ್ಕೊಳ್ತಾ ಇದೆ. ಈ ಹಂತದಲ್ಲಿ 4ನೇ ಓವರ್ಗಾಗಿ ಸಾಗ್ತಾ ಇದೆ ಕನಕುಪ್ಪೆ ಹಾಗೂ ಅಶ್ವಮೇಧ ತುಮಕೂರು. ಬಹಳಷ್ಟೊಂದು ಕೆಟ್ಟ ರೀತಿ ಎಸೆತಗಳು. ಶಾರ್ಟ್ ಲೈನ್ ಡೆಲಿವರಿ ಚೆಂಡು ದಾಂಡಿನ ಸಂಪರ್ಕ ಕ್ರಮಿಸ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಚೆಂಡಿನ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ನಡುವೆ ಬಹಳ ಸುತ್ತ ಬರ್ತಾ ಹೊಡೆತ ಕ್ಷಣ ಕಲೆಗಳಲ್ಲಿ ತೆಗೆತಕ್ಕಂಥ ಚೆಂಡು ಸೇಫ್ ಫ್ಲಾಟ್ ಸೆಮಾರಕ್ಕೆ ಹೊರ ಭಾಗಕ್ಕೆ ಹೊಡಿ ಸಿಕ್ಸರ್. 18ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. 18 ಇನ್ನು ಕೂಡ 4 ಚೆಂಡುಗಳು ಬಾಕಿ ಇದೆ. ಶೋಯಬ್ ಅವರ ಮುಕ್ತಾಯಕ್ಕಾಗಿ 4 ಎಸೆತಗಳು ಬಾಕಿ ಉಳಿದಂತೆ ಪಂದ್ಯಾಟ ಇನ್ನೂ ಮುಂದೂಡಿಕೆ ಸಾಗ್ತಾ ಇದೆ. ಈತ ನಡು ಮಿಸ್ಸಾಡ್ ಕ್ಷಣ ಕಾಲಗಳಲ್ಲಿ ತೆಗೆತಕ್ಕಂಥ ಚೆಂಡು ಸಂಜಯ್ 3 ಕ್ಯಾಚ್ ಅನ್ನ ಕೈ ಚೆಲ್ಲಿ 4ನೇ ಕ್ಯಾಚ್ ಅನ್ನ ಹಿಡಿದಿದ್ರು. ತದನಂತರವಾಗಿ 5ನೇ ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು. ಆದರೂ ಕೂಡ ಸಂಜಯ್ ನಾನು ಇದ್ದೀನಿ ಅಂತ ಕೈಯನ್ನ ಎತ್ತಿ ತೋರಿಸ್ತಾ ಇದ್ದಾರೆ. ಇದೇ ನಿಟ್ಟಿನಲ್ಲಿ ತರದ ಒಟ್ಟಾರೆಗಳಿಗೆ 20-20 20 ಓಟಗಳಿಗೆ 4 ಹೊದ್ದರಿ ಆಘಾತನ ಕಂಡಿದೆ ಅಶ್ವಮೇಧ ತುಮಕೂರು. ನಾಲ್ಕನೆಯ ಚೆಂಡು ಬಹಳಷ್ಟು ನಿಧಾನಗತಿಯಲ್ಲಿ ಹೊರ ತಿರುವನ್ನ ಕಂಡುಕೊಳ್ತಾ ಇದೆ. ಈತ ನಡುವೆ ಸೇಫ್ ಶಾಟ್ ಕಾಣಬಲ್ಲಂತ ಪ್ರಯತ್ನ ತನ್ಮೂಲಕವಾಗಿ ಸೀಮಾರೇಖೆ ಹೊರ ಭಾಗಕ್ಕೆ ದ ಬಿಗ್ ಸಿಕ್ಸರ್. 6 ರೊಟ್ಟೆಗಳ ಸೇರ್ಪಡೆ. 26 26ಕ್ಕೆ ಏರಿಕೆ. ಮುಂದಿನ ಹಂತದ ಪಂದ್ಯಾಟಕ್ಕಾಗಿ ಕೊಂಡ್ಲಿ ವಿರುದ್ಧವಾಗಿ ಚಕ್ರವರ್ತಿ ತುಮಕೂರು. ಟಾಸ್ ಪ್ರಕ್ರಿಯೆ ಮುಂದುವರಿಸಿಕೊಳ್ಳಿ ಎಂಬುದಾಗಿ ತಿಳಿಯಪಡಿಸ್ತಾ ಇದ್ದೇವೆ. ಈತ ನಡ ಬಹಳ ಸುತ್ತಮರತೆ ಹೊಡೆತ ಕ್ಷಣ ಕಾಲಗಳಿರ್ತಕ್ಕಂಥ ಚೆಂಡು ಹೊಡಿ ಸಿಕ್ಸರ್. 6 ಓಟಗಳು ಮತ್ತೊಮ್ಮೆ. ಚಕ್ರವರ್ತಿ ತುಮಕೂರಿನ ನಾಯಕರು ಮಲ್ಲಿಕಾರ್ಜುನ್ ಮಲ್ಲಿ ಹದಿಹರೆಯದ 38ರ ಹರೆಯದ ಯುವಕ ಆಗಮಿಸಿ ಸರ್ ಮುಖ್ಯ ವೇದಿಕೆ ಬಳಿ. ಈ ಹಂತದಲ್ಲಿ ಮುಕ್ತಾಯವನ್ನು ಕಂಡಿರ್ತಕ್ಕಂಥ 4 ಓವರ್ಗಳು ತರದ ಒಟ್ಟಾರೆ ಗಳಿಕೆಯಾಗಿ 32ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. 32 ಸರ್ ಪಂದ್ಯವನ್ನು ಆರಂಭಿಸಿದ ನಿರ್ಣಾಯಕರು ಅಲ್ಲಿ ಪ್ರತಿ ಓವರ್ಗೂ ಪ್ರತಿ ಚೆಂಡಿಗೂ ಚರ್ಚೆಗೆ ಅವಕಾಶ ನೀಡಬೇಡಿ. ನಿರೀಕ್ಷೆ ಅಂತಿಮವಾಗಿ 6 ಎಸೆತಗಳು ಬಾಕಿ ನಡೀತಾ ಇದೆ. 6 ಚೆಂಡುಗಳ ಮುಕ್ತಾಯದ ಬಳಿಕವಾಗಿ ಮೊದಲ ಇನ್ನಿಂಗ್ಸ್ ಮುಕ್ತಾಯನ ಕಂಡುಕೊಳ್ತಾರೆ. ತದನಂತರವಾಗಿ 2ನೇ ಇನ್ನಿಂಗ್ಸ್ ಆರಂಭಿಕೆಯನ್ನು ಕಂಡುಕೊಳ್ತಾರೆ. ಅಫ್ರೋಜ್ ಹೊಸ ದಾಂಡಿಗನ ಮೊದಲ ಚೆಂಡ ಸ್ಟ್ರೈಕ್ ರೇತನ್ನು ಕಾಣ್ತಾ ಇದ್ದಾರೆ. ಈ ಹಂತದಲ್ಲಿ ಚಕ್ರವರ್ತಿ ನಾಯಕರು ಆಗಮಿಸಿ ಎಂಬುದಾಗಿ ತಿಳಿಯಪಡಿಸ್ತಾ ಇದ್ದೇವೆ. ಕೊಂಡ್ಲಿಯ ನಾಯಕರು ನಮ್ಮ ಬಳಿ ಇದ್ದಾರೆ.
ಟಾಸ್ ಒನ್ ಬೈ ಕೊಂಡ್ಲಿ. ತೀರಾ ಅಪೂರ್ಣಾಂತರ ಚೆಂಡು ಬಹಳ ಸುತ್ತಮುತ್ತ ಹೊಡೆತ. ಕ್ಷಣ ಕಾಲ ಗಾಳಿದ್ದಂತ ಚೆಂಡು ಸೇಮಾ ರೇಖೆ ಹೊರಭಾಗದ ಕ್ರಮಿಸಿದ ಸಿಕ್ಸರ್. ಆ ರೊಟ್ಟೆಗಳು 38 ಏರಿಕೆನ ಕಂಡುಕೊಳ್ತಾ ಇದೆ. 4 ಓವರ್ಗಳಲ್ಲಿ ಕೊಂಚ ಮಟ್ಟಿಗೆ 30ರ ಹಂತದಲ್ಲಿ ಸಾಗ್ತಾ ಇರ್ತಕ್ಕಂಥ ಮೊತ್ತಗಳು. ಈ ಹಂತದಲ್ಲಿ ಎಷ್ಟು ಓವರ್ನ ಆರಂಭಿಕೆಯಲ್ಲೇ ಮೊದಲ ಸಿಕ್ಸರ್ ಇವಾಗ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಇನ್ನು 3 ಚೆಂಡುಗಳಿವೆ. ಅದೆಷ್ಟು ಟಾರ್ಗೆಟ್ ಸಂಖ್ಯೆಯನ್ನಾಗಿ ಗುರಿಯನ್ನಾಗಿ ನೀಡ್ತಾರೆ ನೋಡಬೇಕಾಗಿದೆ. ಇಲ್ಲಿ ವೈಡ್ ಬಾಲ್ ಸೋಚನೆ ಅನಿರೀಕ್ಷಿತ ಓಟಗಳಲ್ಲಿ ಅಂಕಿಅಂಶ ಪಟ್ಟಿನ ಕ್ರಮಿಸ್ತಾ ಇದೆ. 39. ಸ್ಕ್ರೀಸ್ ನೋಬಾಲ್ಗಾಗಿ ತೃತೀಯ ನೇತ್ರ ಮೊರೆಯನ್ನು ಹೋಗ್ತಾ ಇದೆ. ವೈಡ್ ಬಾಲ್ ಸೂಚನೆ, ಯಾವುದೇ ರೀತಿಯ ನೋಬಾಲ್ಗಳಿಲ್ಲ. ಪಂದ್ಯಾಟನ ಆರಂಭಿಸಿ ಎಂಬುದಾಗಿ ತಿಳಿಯಪಡಿಸ್ತಾ ಇದ್ದೇವೆ. ಈತ ನಡುವೆ ತೀರ ಪೂರ್ಣಾಂತರ ಚೆಂಡು ಬಹಳ ಸುತ್ತ ಬರ್ತೆ ಹೊಡೆತ. ಸೇಮಾರಕ್ಕೆ ಹೊರ ಭಾಗಕ್ಕೆ ಹೊಡಿ ಸಿಕ್ಸರ್. 45ಕ್ಕೆ ಏರಿಕೆ 45. ಮೊದಲ ಹಂತದಲ್ಲಿ 3 ಓವರ್ಗಳಿಗೆ 30ರಲ್ಲಿ ಸಾಗ್ತಾ ಇರ್ತಕ್ಕಂಥ ಮೊತ್ತಗಳು. 4ನೇ ಓವರಲ್ಲಿ ಕೊಂಚ ಮಟ್ಟಿಗೆ ಓಟಿಗಳ ಮೇಲೇರಿಕೆನ ಕಂಡಿದ್ರು. ತದನಂತರವಾಗಿ 5ನೇ ಓವರ್ನ ಚಾಲ್ತಿಯಲ್ಲಿ 4 ಚೆಂಡುಗಳಲ್ಲಿ 2 ಸಿಕ್ಸರ್ಗಳಿಗೆ ಅವಕಾಶ ಕಲ್ಪಿಸಿದ್ದಾರೆ ಯಶವಂತ್. ಅಂತಿಮ 2 ಸುತ್ತುಗಳಿಂದ ಕೂಡ ಬಾಕಿಯಲ್ಲಿದೆ. ಸರ್ ಪಂದ್ಯಾಟನ ಆರಂಭಿಸಿ, ಚರ್ಚೆಗೆ ಅವಕಾಶ ಕಲ್ಪಿಸಬೇಡಿ. ನಿರ್ಣಾಯಕರು ತಮ್ಮ ತೀರ್ಮಾನವನ್ನು ತಿಳಿಯಪಡಿಸಿ ಸರ್. ಸರ್ ಅಲ್ಲಿ ಅಂಪೈರ್ ಹತ್ರ ಚರ್ಚೆ ಮಾಡುವಂತಿಲ್ಲ ಸರ್. ಪಂದ್ಯಾಟನ ಆರಂಭಿಸಿ, ನಿರ್ಣಾಯಕರು ಆರಂಭಿಸ್ಕೊಳ್ಳಿ ಸರ್. ಪಂದ್ಯಾಟವನ್ನು ನಿರ್ಣಯವನ್ನು ತೋರ್ಪಡಿಸಿ ಪಂದ್ಯಾಟನ ಆರಂಭಿಸ್ಕೊಳ್ಳಿ. ಅದೇ ರೀತಿಯಾಗಿ ಈಗ ತಾನೇ ಆಗಮಿಸ್ತಕ್ಕಂಥ ಮಚ್ಚು ಮನ್ಸೋಮೇರವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ನಮ್ಮ CSP ಟ್ರೋಫಿಯ ಪರವಾಗಿ ಸ್ವಾಗತ ಸುಸ್ವಾಗತನ ಬಯಸ್ತಾ ಇದ್ದೇವೆ. ಸರ್ ಅಂಪೈರ್ನ ಬಳಿ ವಾದವನ್ನು ಮಾಡುವಂತಿಲ್ಲ ಸರ್. ತೀರ್ಮಾನಕ್ಕೆ ಬದ್ಧರಾಗಿ ಪಂದ್ಯಾಟ ಆಡಬೇಕಿಲ್ಲಿ.
ಸರ್ ಪಂದ್ಯನ ಆರಂಭಿಸ್ಕೊಳ್ಳಿ ಸರ್, ದಯಮಾಡಿ ಪಂದ್ಯನ ಆರಂಭಿಸಿ. ನಿರೀಕ್ಷೆ ಹಂತದಲ್ಲಿ ಮುಂದಿನ ಹಂತಕ್ಕಾಗಿ ಚಕ್ರವರ್ತಿ ತುಮಕೂರು ಹಾಗೂ ಕಾಂಡ್ಲೆ ಪಂದ್ಯ ಟಾಸ್ ಪ್ರಕ್ರಿಯೆ ಮುಂದುವರಿಸಿಕೊಂಡಂತೆ ಟಾಸ್ ಅನ್ನು ಜಯಿಸತಕ್ಕಂಥ ಕಾಂಡ್ಲೆ ಎಲೆಕ್ಟ್ರಿಕ್ ಬೋಲ್ ಫಸ್ಟ್ ಅನ್ನುವ ಸೂಚನೆ ತಿಳಿಯಪಡಿಸಿದ್ದಾರೆ. ಚಕ್ರವರ್ತಿ ಓಪನಿಂಗ್ ಸೆಷನ್ ಆರಂಭಿಕ ದಾಂಡಿಗರು ಸಿದ್ಧರಾಗಿರಬೇಕು ಎಂಬುದಾಗಿ ತಿಳಿಯಪಡಿಸ್ತಾ ಇದ್ದೇವೆ. ಬಹಳ ಸುತ್ತಮುತ್ತ ಹೊಡೆತ ಕ್ಷೇತ್ರಾಕ್ಷರ ಯಶಸ್ಸನ್ನು ಕಂಡುಕೊಳ್ತಾ ಇದೆ. ಒಂದು ಓಟಗಳ ಪೂರೈಕೆ, ಅವಳಿ ಓಟಗಳ ಪ್ರಯತ್ನಗಳು ಯಾವುದೇ ರೀತಿಯ ಹೊತ್ತರಿಗಳಾಗ ಕಂಡಿಲ್ಲ. ಅವಳಿ ಓಟಗಳ ಯಶಸ್ಸು 47 47ಕ್ಕೆ ಏರಿಕೆ. ಅಂತಿಮವಾಗಿ ಒಂದೆಸತ ಇಲ್ಲಿ ಬಾಕಿ ಉಳಿತಾ ಇದೆ. ಲಾಸ್ಟ್ ಬಾಲ್ ರಿಮೈನಿಂಗ್. ಬಹಳಷ್ಟು ಸುಂದರತೆ ಹೊಡೆತ ಕ್ಷೇತ್ರರಕ್ಷಣೆ ಯಶಸ್ಸನ್ನು ಕಂಡುಕೊಳ್ತಾ ಇದೆ. ಒಂಟಿ ಓಟಗಳ ಪೂರೈಕೆ, ಅವಳಿ ಓಟಗಳ ಪ್ರಯತ್ನಗಳು ಸಂಪೂರ್ಣ ಪೂರೈಕೆಯೂ ಕೂಡ. ಟಾರ್ಗೆಟ್ ಸಂಖ್ಯೆ 50. ಅರ್ಧ ಶತಕವನ್ನು ಗಳಿಸಿದ್ರೆ ಎಲ್ಲಿ ಕನಕುಪ್ಪೆ ಕ್ರಿಕೆಟರ್ಸ್ ಸಣ್ಣ ಪಂದ್ಯವನ್ನು ಜಯಿಸಬಹುದು. ಅದ್ಯಾವ ರೀತಿ, ಅದೆಷ್ಟು ಓವರ್ಗಳಲ್ಲಿ, ಅದೆಷ್ಟು ಚೆಂಡುಗಳಲ್ಲಿ ಈ ಪಂದ್ಯಾಟವನ್ನು ಜಯಿಸ್ತಾರೆ ಎಂಬುದನ್ನ ಬಹಳಷ್ಟು ನಿರೀಕ್ಷೆಯಲ್ಲಿ ಪಂದ್ಯಾಟ ಸಾಗ್ತಾ ಇದೆ.
ಸರ್ ಪಂದ್ಯ ಆರಂಭಿಸ್ಕೊಳ್ಳಿ ಸರ್. ಮ್ಯಾಚ್ ಸ್ಟಾರ್ಟ್ ಮಾಡಿಸಿ ಸರ್. ಆಯೋಜಕರಲ್ಲಿ ಒತ್ತಡವನ್ನು ನೇರ್ತಾ ಇದ್ದಾರೆ. ಮುಂದಿನ ಹಂತದಲ್ಲಿ ಪಂದ್ಯಾಟ ಸಂಪೂರ್ಣವಾಗಿ ಮುಕ್ತಿಯನ್ನು ಪಡ್ಕೊಳ್ಬೇಕಿಲ್ಲಿ. 5 ಗಂಟೆ ಒಳಭಾಗದಲ್ಲಿ ಪಂದ್ಯಾಟ ಸಂಪೂರ್ಣ ಮುಕ್ತಿಯನ್ನು ಕಂಡುಕೊಂಡು ಮೊದಲ ಚೆಂಡು ನೋಬಾಲ್ ಎನ್ನುವ ಸೂಚನೆ. ನಿಯಮದ ಉಲ್ಲಂಘನೆ ಎಸೆತದಲ್ಲಿ ದಾಖಲಾತಿಯನ್ನು ಕಾಣ್ತಾ ಇದೆ. ಅದೇ ನಿಟ್ಟಿನಲ್ಲಿ ನಿಯಮದ ಉಲ್ಲಂಘನೆ ಎಸೆತದ ಚೆಂಡನ್ನ ಸಂತೋಷ್ ಯಾವ ರೀತಿ ಪರಿಗಣಿಸಿ ಹೊಡೆತಗಳ ದಾಖಲಾತಿಯನ್ನು ಕಂಡುಕೊಳ್ತಾರೆ ಎಂಬುದು ನಿರೀಕ್ಷೆಯಲ್ಲಿ ಪಂದ್ಯಾಟವನ್ನ ಆಡ್ತಾ ಇದೆ. ಈತ ನಡುವೆ ಕ್ಷಣ ಕಾಲ ಗಳಿದಂತ ಚೆಂಡು ನೋ ಬಾಲ್. ಚೆಂಡು ಫ್ರೀ ಹಿಟ್ ಎಸೆತದ ಚೆಂಡಿಲ್ಲಿ ರನ್ಔಟ್ಸ್ ಗಳಿಗೆ ಮಾತ್ರ ಮಾನ್ಯತೆ. ನಿರೀಕ್ಷೆ ಹಂತದಲ್ಲಿ ಗೆಲ್ಲಲೇಬೇಕಾಗಿರ್ತಕ್ಕಂಥ 2 ತಂಡಗಳ ಅವಶ್ಯಕತೆ ಪಂದ್ಯಾಟ. ಗೆದ್ದರೆ ಮುಂದಕ್ಕೆ, ಸೋತರೆ ಹಿಂದಕ್ಕೆ. ಸ್ವೀಪ್ ಶಾಟ್ ಮಾಡಬಲ್ಲಂತ ಪ್ರಯತ್ನ ಸಂತೋಷ್ ಮಾಡಿದ್ರು. ನೆನೆ ದಿವಸದಲ್ಲಿ ಕುಣಿಗಲ್ ಪರಿಸರದಲ್ಲಿ ನಿರೀಕ್ಷೆ 24 ಚೆಂಡುಗಳ ಮುಂದೆ 75 ಓಟನ ದಾಖಲಿಸಿದ್ರು. ಇಂದಿನ ಹಂತದಲ್ಲಿ ಅದೆಷ್ಟು ಓಟಗಳ ದಾಖಲಾತಿನಲ್ಲಿ ಕಂಡುಕೊಳ್ತಾರೆ ಎಂಬುದನ್ನು ಕಾಯ್ತಾ ಇದೆ ಕನ್ನಕೊಪ್ಪೆ ಕ್ರಿಕೆಟರ್ಸ್ ಡಗ್ಔಟ್. ಪೂರ್ಣಾಂತರ ಎಸೆತ, ಓಟಗಳು ಬರ್ತಾ ಇಲ್ಲ. ಟೋಟಲ್ ಡೆಲಿವರಿ ಚೆಂಡು. ಮುಕ್ತಾಯ ಕಾಣಂತ 3 ಎಸೆತಗಳಲ್ಲಿ ಸುಂದರತೆ ಎಸೆತ, ಓಟಗಳು ಬರ್ತಾ ಇಲ್ಲ. ಚೊಕ್ಕಿ ಎಸೆತ ಕಾರ್ಯಕ್ಕೆ ರಿವರ್ಸ್ ಶಾಟ್ ನ ಪ್ರಯತ್ನ ದಾಖಲಿಸಿದ್ರು ಸಂತೋಷ್. ಚೆಂಡು ಮತ್ತು ದಾಂಡಿನ ಸಂಪರ್ಕನ ಕಾಣೋದಕ್ಕೆ ವಾಸು ಪ್ರಕಾಶ್ ಇಲ್ಲಿ ಅವಕಾಶವನ್ನು ಕಲ್ಪಿಸ್ತಾ ಇಲ್ಲ. ಬಹಳಷ್ಟು ಬಿರುಸಿನ ಹೊಡೆತಗಳ ಕ್ರಮಿಸಬಲ್ಲಂತ ಪ್ರಯತ್ನ. ಕ್ಷಣ ಕಾಲ ಗಾಳಿಯಲ್ಲೆತ್ತು ಕ್ಷೇತ್ರ ಕ್ಷಣ ರವಿ ಮಾಡಿದ್ರು. ಮೊದಲ ವಿಕೆಟ್ ಸಾಗಾಟನ ಕಂಡುಕೊಳ್ತಾ ಇದೆ. ಫಸ್ಟ್ ವಿಕೆಟ್ಸ್ ಡೌನ್. ಸಂತೋಷ್ ಕಳೆದ ಪಂದ್ಯಾಟವು ಕೂಡ ತನ್ನ ಆಟವನ್ನು ತೋರ್ಪಡಿಸಿಲ್ಲ. ಅದೇ ನಿಟ್ಟಿನಲ್ಲಿ ಈ ಪಂದ್ಯಾಟವು ಕೂಡ ಬಹಳಷ್ಟು ನಿರಾಸೆಯನ್ನುಂಟು ಮಾಡ್ತಾ ಇದ್ದಾರೆ. ಅಶ್ವಮೇಧ ತುಮಕೂರಿಗೆ ಬಹಳಷ್ಟು ಲಾಭದಾಯಕ ಅಂಶ. ಈ ಲಾಭದಾಯಕ ಅಂಶವನ್ನ ಅದೇ ನಿಟ್ಟಿನಲ್ಲಿ ಮುಂದೂಡಿಸ್ತಾರ ಅಥವಾ ಯಶು ಮತ್ತು ಧನುಷ್ ಈ ಪಂದ್ಯಾಟಕ್ಕೆ ಕಡಿವಾಣವನ್ನು ಹಾಕಿ ತನ್ನ ತಂಡವನ್ನು ಮೇಲುಗೈ ಸಾಧಿಸುವಂತೆ ಮುಂದುವರೆಸ್ತಾರ. ನಿರೀಕ್ಷೆ 25 ಚೆಂಡುಗಳು, ಜಯಕ್ಕಾಗಿ 47 ಓಟಗಳ ಅವಶ್ಯಕತೆಗಳು. 47 ರನ್ಸ್. ಯಶು ಕಳೆದ ಪಂದ್ಯದಲ್ಲಿ ಹ್ಯಾಟ್ರಿಕ್ ವಿಕೆಟ್ ಮತ್ತು ಹ್ಯಾಟ್ರಿಕ್ ಸಿಕ್ಸರ್ ದಾಖಲಿಸಿದ್ರು.
ಸ್ವೀಪ್ ಶಾಟ್ನ ಪ್ರಯತ್ನ ಕಾಣಬಲ್ಲಂತ ಮುಂದೂಡಿಕೆಯನ್ನು ಕಾಣ್ತಾ ಇದ್ರೆ ಓವರ್ ಮುಕ್ತಾಯಕ್ಕೆ ತಂಡದ ಒಟ್ಟಾರೆ ಗಳಿಕೆ 3 ಓಟಗಳಿಗೆ ಮೊದಲ ಹೊದ್ದರಿ ಆಘಾತನ ಕಾಣ್ತಾ ಇದೆ. 3 ಲಾಸ್ ಆಫ್ 1. ಇನ್ನು ಜಯಕ್ಕಾಗಿ 24 ಎಸೆತ 47 ಓಟಗಳ ಅವಶ್ಯಕತೆ. 24 ಬಾಲ್ಸ್ 47 ರನ್ಸ್. ಸರ್ ಪ್ರತಿ ಓವರ್ಗೂ ಚರ್ಚೆ ಬೇಡ ಸರ್. ಅಲ್ಲಿ ಅಂಕಣ ಒಳಭಾಗದಲ್ಲಿ ಗಮನಿಸ್ಕೊಳ್ಳಿ ನಿರ್ಣಾಯಕರು. ಇದೇ ರೀತಿ ಪಂದ್ಯಾಟ ಮುಂದುವರೆದಲ್ಲಿ ಮುಂದಿನ ಹಂತದಲ್ಲಿ ಓವರ್ ಕಡಿಮೆಯನ್ನು ಮಾಡಲಾಗ್ತದೆ. ಸರ್ ಅಂಪೈರ್ಸ್ ಮ್ಯಾಚ್ ಸ್ಟಾರ್ಟ್ ಮಾಡಿಸಿ ಸರ್. 5 ನಿಮಿಷ ಬೇಕಾ ಸರ್? ಒಂದು ಓವರ್ ಮುಕ್ತಾಯದ ಬಳಿಕ ಹೋಗಿ ರೆಸ್ಟು. ಫೈನಲ್ ಇದೇ ರೀತಿ ಆಡಿದ್ರೆ 4 ಅವರ್ಸ್ ಮ್ಯಾಚ್ ಆಗುತ್ತೆ. ಸರ್ ಕ್ಯಾಟ್ ಅವರೇ ಪಂದ್ಯನ ಆರಂಭಿಸಿ ಸರ್. ತಮ್ಮ ಪ್ರಾಕ್ಟೀಸ್ ಸೆಷನ್ ಅನ್ನ ಪಂದ್ಯ ಮುಗಿದ ಬಳಿಕವಾಗಿ ಆರಂಭಿಸಿಕೊಳ್ಳಿ. ಈಗ ಪಂದ್ಯನ ಆರಂಭಿಸಿ ಸರ್. ಸರ್ ನಿಮ್ಮ ಓವರ್ ಮುಕ್ತಾಯದ ಬಳಿಕವಾಗಿ 6 ನಿಮಿಷ ಆಗಿದೆ ಸರ್. ಒಂದು ಓವರ್ ಮುಕ್ತಾಯ ಆದ್ಮೇಲೆ ಎರಡನೇ ಓವರ್ ಸಾಧ್ಯ. ಮೊದಲ ಚೆಂಡು ಒಂದು ಓಟಕ್ಕೆ ಅವಕಾಶ ಕಲ್ಪಿಸ್ತದೆ. ಮೊದಲ ಓಟ ಪೂರೈಕೆ. ಈ ಹಂತದಲ್ಲಿ ಎರಡನೇ ಚೆಂಡಿಗಾಗಿ ಮತ್ತೊಮ್ಮೆ ಸಂದೀಪ್ ಕ್ಯಾಟ್. ಸ್ಟ್ರೈಕ್ ರಾತ್ಗಾಗಿ ಯಶು ಜಾನಿ ಸೀನಣ್ಣ. ಸರ್ ಪಂದ್ಯಾಟನ ಆರಂಭಿಸಿ, ದಯಮಾಡಿ ಪಂದ್ಯಾಟನ ಆರಂಭಿಸಿ ಸರ್. ಬಹಳ ನಿಧಾನಗತಿಯಲ್ಲಿ ಕ್ರಮಿಸ್ತಕ್ಕಂಥ ಚೆಂಡು ಏಸದ್ಗಾರಿಕೆಯಲ್ಲಿ ಕೊಂಚ ಮಟ್ಟಿಗೆ ಏರುಪೇರನ್ನ ಕಂಡುಕೊಳ್ತಾ ಇದ್ದಾರೆ. ಸುಂದರತ ಹೊಡೆತನ ದಾಖಲಿಸಿದ್ರು. ಒಂದು ಓಟಗಳಿಗೆ ಪೂರೈಕೆಯನ್ನು ಕಂಡುಕೊಳ್ಳೋದಕ್ಕೆ ಅವಕಾಶ ಕಲ್ಪಿಸಿದೆ. ಅವಕಾಶಕ್ಕೆ ತಕ್ಕಂತೆ ಪೂರೈಕೆ ಕೂಡ ಈ ಹಂತದಲ್ಲಿ ತಂಡದ ಒಟ್ಟಾರೆ ಗಳಿಕೆಯಾಗಿ 5ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. 5 ಲಾಸ್ ಆಫ್ 1. ಬಹಳ ಸುತ್ತಮ ರೀತಿಯ ಚೆಂಡು ದಾಂಡಿನ ಸಂಪರ್ಕನ ಕ್ರಮಿಸಿಕೊಳ್ತಾರೆ ಸಂದೀಪ್ ಕ್ಯಾಟ್. ಚೊಕ್ಕಿ ಎಸೆದಲ್ಲಿ ಪರಿಗಣಿಸ್ತಾ ಇದೆ. ತನ್ನಡು ತೀರ ಪೂರ್ಣಾಂತರ ಚೆಂಡು ಬಹಳ ಸುತ್ತಮರಿತ ಹೊಡೆತ ತನ್ಮೂಲಕವಾಗಿ ಸೆಮಾರಕ್ಕೆ ಹೊರಭಾಗಕ್ಕೆ ಹೊಡಿ ಸಿಕ್ಸರ್. ಆ ರೊಟ್ಟೆಗಳ ಪೂರೈಕೆಯನ್ನು ಕೂಡ ಕಂಡುಕೊಳ್ತಾ ಇದೆ. ಧನುಷ್ ಇವಾಗ ಸಿಕ್ಸರ್ ಬಾರಿಸಲಿಕ್ಕೆ ಆರಂಭಿಕೆಯನ್ನು ಕಂಡಿದ್ದಾರೆ. ಇದೇ ಆರಂಭಿಕೆಯು ಮುಂದೂಡಿಕೆಯನ್ನು ಕಂಡುಕೊಳ್ಳುತ್ತಾ ಎಂಬುದನ್ನಾಗಿ ನಿರೀಕ್ಷೆಯಲ್ಲಿ ಪಂದ್ಯಾಟ ಸಾಗ್ತಾ ಇದೆ.
ಬಹಳಷ್ಟು ಸುಂದರತೆ ಎಸೆತ ಇಲ್ಲಿ ಹೋಟೆಲ್ ಅವಕಾಶ ಕಲ್ಪಿಸ್ತಾ ಇದೆ. ವೈಡ್ ಬಾಲ್ ಎನ್ನುವ ಸೂಚನೆಗಳು ನಿರ್ಣಾಯಕರು ತೋರ್ಪಡಿಸ್ತಾ ಇದ್ದಾರೆ. ತೀರಾ ಶಾರ್ಟ್ ಆಗಿ ಬಿಡ್ತಕ್ಕಂಥ ಚೆಂಡು ಬಹಳಷ್ಟು ನಿಧಾನಗತಿಯಲ್ಲಿ ಚೆಂಡಿನ ಪರಿವರ್ತನೆ ಮಾಡಿದ್ರು ಕ್ಯಾಟ್. ಅವರ ಮುಕ್ತಾಯಕ್ಕಾಗಿ ತನ್ನದ ಒಟ್ಟಾರೆ ಗಳಿಕೆ 13ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. 13 ಲಾಸ್ ಆಫ್ 1 ವಿಕೆಟ್. ನಿರೀಕ್ಷೆ 18 ಚೆಂಡು 37 ಓಟಗಳ ಅವಶ್ಯಕತೆ. 18-37 ಅದ್ಯಾವ ದಾಂಡಿಗರಲ್ಲಿ 6 ದಾಖಲಿಸ್ತಾರೆ. ಆರಂಭಿಸಿ ಸರ್, ಪಂದ್ಯವನ್ನು ಆರಂಭಿಸಿ ಸರ್. ಇದೇ ನಿಟ್ಟಿನಲ್ಲಿ 3ನೇ ಓವರ್ ಕೂಡ ಆರಂಭಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ. 3rd ಓವರ್ ಮ್ಯಾಚ್. ಮೂರನೇ ಓವರ್ ಚಾಲ್ತಿಯ ಮೊದಲ ಎಸೆತ ನೋ ಬಾಲ್ ಎನ್ನುವ ಸೂಚನೆ. ವಾಸು ಪ್ರಕಾಶ್ ಮೊದಲ ಓವರ್ ಕೂಡ ಮೊದಲ ಚೆಂಡು ನೋ ಬಾಲ್ ದಾಖಲಿಸಿದ್ರು. ತದನಂತರವಾಗಿ ವೈಯಕ್ತಿಕ 2ನೇ ಓವರ್ನ ಚಾಲ್ತಿಯ ಮೊದಲ ಚೆಂಡು ನೋ ಬಾಲ್ ಎನ್ನುವ ಸೂಚನೆ. ಫ್ರೈ ಹಿಟ್ ಎಸೆತ. ಬಹಳಷ್ಟು ಬಿರುಸಾಗಿ ಬೀಸತಕ್ಕಂಥ ಪ್ರಯತ್ನಗಳು. ಪೃಥ್ವಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಒಂದು ಓಟಕ್ಕೆ ಅವಕಾಶ ಕಲ್ಪಿಸಿದರೆ ಕೂಡ ಯಶಸ್ವಿಗೆ ಈ ಹಂತದಲ್ಲಿ ತೀರಾ ಶಾರ್ಟ್ ಆಗಿ ಬಿಡ್ತಕ್ಕಂಥ ಚೆಂಡು ಬಹಳ ಸುತ್ತಮುತ್ತ ಎಸೆತಗಳಿಲ್ಲ. ವಾಸು ಪ್ರಕಾಶ್ ದಾಖಲಾತನ ಕಾಣ್ತಾ ಇದ್ದಾರೆ. ಹೊಡೆತಗಳಿಗೆ ಅವಕಾಶಗಳೇ ಇಲ್ಲ. 16 ಎಸೆತ 35 ಓಟಗಳ ಅವಶ್ಯಕತೆ. ಸುಂದರತೆ ಹೊಡೆತ ದಾಖಲಿಸಿದ್ರು. ಮಿಲ್ಟನ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. 1 ಓಟಗಳು ಮತ್ತೊಮ್ಮೆ ಪೂರೈಕೆ. 15 ಎಸೆತ 34 ಓಟಗಳ ಅವಶ್ಯಕತೆ. 5 ಬಿರುಸಿನ ಸಿಕ್ಸರ್ ದಾಖಲಿಸಿದ್ರೆ ಒಂದು ಲೆಕ್ಕಾಚಾರದಲ್ಲಿ ಕೊಂಚ ಮಟ್ಟಿಗೆ ಏರಿಕೆಯನ್ನು ಕಂಡುಕೊಂಡಂತ ಮೊತ್ತಗಳಲ್ಲಿ ಸಮದೋಗಿಸಲಿಕ್ಕೆ ಅವಕಾಶ ಮಾಡ್ತದೆ. ಬೌಲರ್ಸ್ ಬ್ಯಾಕ್ ಹೊಡೆತಗಳ ದಾಖಲಾತಿಯ ಪ್ರಯತ್ನ. ಮತ್ತೊಮ್ಮೆ ಕೇವಲ 1 ಓಟಗಳಿಗೆ ವಾಸು ಪ್ರಕಾಶ್ ಅವಕಾಶವನ್ನು ರೂಪಿಸ್ತಾ ಇದ್ದಾರೆ. ಅಂತಿಮ 2 ಎಸೆತಗಳು. 3ನೇ ಓವರ್ ಮುಕ್ತಾಯಕ್ಕಾಗಿ 2 ಚೆಂಡುಗಳಲ್ಲಿ ಬಾಕಿಯನ್ನು ಉಳಿತಾ ಇದೆ. ಸುಂದರತ ಎಸೆತ ದಾಂಡಿಗೂ ಚೆಂಡಿಗೆ ಸಂಪರ್ಕವಿಲ್ಲ. 13ಕ್ಕೆ 33. ವಾಸು ಪ್ರಕಾಶ್ ಅವರ ಮುಕ್ತಾಯಕ್ಕಾಗಿ ಅಂತಿಮ 1 ಎಸೆತ ಇಲ್ಲಿ ಬಾಕಿಯನ್ನು ಉಳಿತಾ ಇದೆ. ಸೇಫ್ ಶಾಟ್ಗಳ ಪ್ರಯತ್ನ. ದಾಂಡಿಗೂ ಚೆಂಡಿಗೆ ಸಂಪರ್ಕವಿಲ್ಲ. ಕಂಪ್ಲೀಟ್ ಲೇಡ್ ಔಟ್. ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ತನ್ನ ಒಟ್ಟಾರೆ ಗಳಿಕೆಯಾಗಿ 17ಕ್ಕೆ ಏರಿಕೆ. 17 ಲಾಸ್ ಆಫ್ 1 ವಿಕೆಟ್. ನಿರೀಕ್ಷೆ 12 ಎಸೆತ 33 ಓಟಗಳ ಅವಶ್ಯಕತೆ. ಸರ್ ಅಂಪೈರ್ ಸರ್, ಅಲ್ಲಿ ಗುಂಪು ಕಟ್ಟೋದಕ್ಕೆ ಅವಕಾಶ ರೂಪಿಸಬೇಡಿ ಸರ್. ಅಲ್ಲಿ ಸರ್ ತಮ್ಮ ಡ್ರಿಂಕ್ಸ್ ಬ್ರೇಕ್ ಮೊದಲ ಓವರ್ನಲ್ಲೇ ಮುಕ್ತಾಯ ಮಾಡ್ಕೊಂಡಿದ್ದೀರಾ. ಮೊದಲ ಓವರ್ ಮುಕ್ತಾಯದ ಬಳಿಕ 6 ನಿಮಿಷಗಳ ಕಾಲಾವಕಾಶವನ್ನು ತೆಗೆದುಕೊಂಡಿದ್ದೀರಾ ಸರ್.
ನಿರೀಕ್ಷೆ ಅಂತಿಮ ಹಂತದಲ್ಲಿ ಪಂದ್ಯಾಟಗಳು ಸಾಗ್ತಾ ಇದ್ದು 4ನೇ ಓವರ್ನ ಆರಂಭಿಕೆಯನ್ನ ಕಾಣ್ತಾ ಇದೆ. ದಿಲೀಪ್ ಎಡಗೈ ಎಸೆತಗಾರರು ಲಡ್ಡು ದಿಲೀಪ್ ಮೊದಲ ಚೆಂಡಿಗಾಗಿ ಸ್ಟ್ರೈಕ್ ಅನ್ನ ಮಾಡ್ತಾ ಇದ್ದಾರೆ ಕೂಡ. ಬಹಳಷ್ಟು ಸುಂದರತೆ ಹೊಡೆತ ಕ್ಷಣ ಕಾಲ ಗಾಳಿಯಲ್ಲಿತ್ತು. ಏತ ನಡುವೆ ಸುಂದರತೆ ಕ್ಷೇತ್ರಾಕ್ಷರ ವಿಕೆಟ್ಸ್ ಗಾನ್. ಧನುಷ್ ಇನ್ನಿಂಗ್ಸ್ಗೆ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಹೊಸ ದಾಂಡಿಗಳ ಅಂಗಣ ಪ್ರವೇಶನ ಕೂಡ ಕಾಣ್ತಾ ಇದ್ದಾರೆ. ಗೊಂಡ ಸ್ಥಳೀಯ ಪರಿಸರದ ಆಟಗಾರರು ಈ ಹಂತದಲ್ಲಿ ಜಯವನ್ನ ಕಾಣಲಿಕ್ಕೆ 11 ಚೆಂಡುಗಳ ಮುಂದೆ 33 ಓಟಗಳ ಅವಶ್ಯಕತೆ ಬರಬೇಕಾಗಿದೆ ಜಯಕ್ಕಾಗಿ. 11 ಎಸೆತ 33 ಓಟಗಳು. ಪಂದ್ಯವನ್ನು ಆರಂಭಿಸಿ ಈತ ನೋಡಿ ಬಹಳಷ್ಟು ಬೆರಸಿನ ಹೊಡೆತ ತನ್ಮೂಲಕವಾಗಿ ಮಿಡ್ ವಿಕೆಟ್ ಸಿಮರಕ್ಕೆ ಹೊರ ಭಾಗಕ್ಕೆ ಹೊಡಿ ಸಿಕ್ಸರ್. 6 ಓಟಗಳ ಯಶಸ್ಸನ್ನು ಕಂಡುಕೊಳ್ತಾ ಇದೆ. ಮೊದಲ ಚೆಂಡಿನಲ್ಲೇ ಗೊಂಡ ಇವಾಗ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದ್ದಾರೆ. ಇನ್ನು ಕೂಡ 4 ಎಸೆತಗಳು ಬಾಕಿ ಉಳಿತಾ ಇದೆ. 4 ಚೆಂಡುಗಳಲ್ಲಿ ಸಿಕ್ಸರ್ ದಾಖಲಿಸ್ತಾರ ಅಥವಾ ವಿಕೆಟ್ ಸಾಗಾಟವನ್ನು ಕಾಣುತ್ತಾ ಕನಕೊಪ್ಪೆ ಕ್ರಿಕೆಟರ್ಸ್ ತಂಡ. ಈತನ ಬೌಲರ್ಸ್ ಬ್ಯಾಕ್ ಆಟ ಆಡ್ತಾ ಇದ್ದಾರೆ. ಕ್ಷೇತ್ರ ರಕ್ಷಣೆನ ಮಾಡಿದ್ದಾರೆ. 1 ಓಟಗಳ ಪೂರೈಕೆ. ಈ ಹಂತದಲ್ಲಿ 9 ಎಸೆತ 26 ಓಟಗಳ ಅವಶ್ಯಕತೆ. ಬಹುಶಃ 3 ಚೆಂಡುಗಳಲ್ಲಿ 2 ಸಿಕ್ಸರ್ ದಾಖಲಿಸಿದ್ರೆ ಅಂತಿಮ ಓವರಲ್ಲಿ ಕೊಂಚ ರಿಲೀಫ್ ತೆಗೆದುಕೊಂಡು ಪಂದ್ಯಾಟ ನಾಡಬಹುದು. ಸುಂದರತೆ ಎಸೆತ ಬ್ಲಾಕರ್ ಚೆಂಡು ಓಟಗಳು ಬರ್ತಾ ಇಲ್ಲ. ಲೆಗ್ ಬಾಯ್ಸ್ ಐದನೇ ಎಸೆತ ಕ್ಷಣ ಕಾಲ ಗಾಳಿಯಲ್ಲಿದೆ. ಕ್ಷೇತ್ರ ಮಿಲ್ಟನ್ ಮಾಡಿದ್ರು. ಹೋದ್ದರಿ ಆಘಾತನ ಕಂಡುಕೊಳ್ತಾ ಇದೆ. ವಿಕೆಟ್ಸ್ ಗಾನ್. ಏಳು ಎಸೆತ 26 ಓಟಗಳ ಅವಶ್ಯಕತೆ. ಅದ್ಯಾವ ದಾಂಡಿಗರಲ್ಲಿ ಅಂಕಣ ಪ್ರವೇಶನ ಕಂಡುಕೊಳ್ತಾರೆ. ಏಳು ಎಸೆತ 26 ಓಟಗಳ ಅವಶ್ಯಕತೆ. ತೀರಾ ಶಾರ್ಟಾಗಿ ಬಿಡ್ತಕ್ಕಂಥ ಚೆಂಡು ಫೋಲ್ ಮಾಡ್ತಕ್ಕಂಥ ಪ್ರಯತ್ನ ಇತ್ತ ನಡುವೆ ಸೇಮರಕ್ಕೆ ಹೊರ ಭಾಗಕ್ಕೆ ಬಾರ್ಚರೆ ಸಿಕ್ಸರ್. 6 ಓಟಗಳ ಸೇರ್ಪಡೆ. 6 ಎಸೆತ 20 ಓಟಗಳ ಅವಶ್ಯಕತೆ. 6ಕ್ಕೆ 20. ಏನಾಗ್ತದೆ ಇಲ್ಲಿ ಪಂದ್ಯಾಟ? ಗೊಂಡ ಏನಾದ್ರಲ್ಲಿ ಕಮಾಲ್ ಮಾಡಿದ್ರೆ ಆ ಕಮಾಲ್ಗೆ ತಕ್ಕಂತೆ ಪಂದ್ಯಾಟವನ್ನು ಜಯಿಸ್ತಾರೆ. ಇಲ್ಲವಾದಲ್ಲಿ ಅಶ್ವಮೇಧ ತುಮಕೂರು ಪಂದ್ಯಾಟವನ್ನು ಜಯಿಸ್ತಾರೆ. ಪವನ್ ಎಸ್ಕಾರಿಕೆಯಲ್ಲಿ ಬಹಳಷ್ಟು ವೇಗವನ್ನು ಹೊಂದಿರತಕ್ಕಂಥ ಎಸೆತಗಾರರು ಕೂಡ ಪವನ್. ಆರು ಎಸೆತ 20 ಓಟಗಳ ಅವಶ್ಯಕತೆ. ಪಂದ್ಯಾಟ ಆರಂಭಿಸಿ ಸರ್.
6-20. ಇಲ್ಲಿ ಮೋಹನ್ ತರದ ಭರವಸೆ ನಾಯಕರು ಪಂದ್ಯಾಟವನ್ನು ವೀಕ್ಷಿಸ್ತಾ ಇದ್ದಾರೆ. ಪಂದ್ಯಾಟವನ್ನು ಗೆಲ್ಲಲೇಬೇಕಾದಂತ ಕುತೂಹಲಕಾರಿ ಅವಶ್ಯಕತೆ ಪಂದ್ಯಾಟ. 6-20 ಓಟಗಳು. 3 ಸಿಕ್ಸರ್ ಬಂದ್ರೆ ಇಲ್ಲಿ ಡಗ್ಔಟ್ ಬಹಳಷ್ಟು ಹಬ್ಬವನ್ನು ಆಚರಿಸ್ತಾರೆ. ಈತ ನೋಡಿ ಸುಂದರತೆಯ ಚೆಂಡು ಓಟಲ್ ದಾಖಲಾತನ ಕಾಣ್ತಾ ಇಲ್ಲ. ಬಹಳಷ್ಟು ಸುಂದರತೆ ಎಸೆದ ಓಟಗಳಲ್ಲಿ ಬರ್ತಾ ಇಲ್ಲ ಚೊಕ್ಕಿ ಎಸೆಗಾರಿಕೆ. 4-20 ಓಟಗಳ ಅವಶ್ಯಕತೆ. 4-20. ಪೂರ್ಣಾಂತರ ಚೆಂಡು ಬಿರುಸಿನ ಹೊಡೆದುಗಳ ಪ್ರಯತ್ನಗಳು. 1ಕ್ಕೆ ಇಲ್ಲಿ ಏರಿಕೆನ ಕಾಣ್ತಾ ಇದೆ. 31ಕ್ಕೆ ಏರಿಕೆ. 3-19 ಓಟಗಳ ಅವಶ್ಯಕತೆ. 3 ಚೆಂಡು 3 ಸಿಕ್ಸರ್ ದಾಖಲಿಸಿದ್ರೆ ಬಹುಶಃ ಇಲ್ಲಿ ಕನ್ನಕೊಪ್ಪೆ ಕ್ರಿಕೆಟ್ ತಂಡ ಅವಶ್ಯಕತೆಗೆ ಬರ್ತಾ ಇಲ್ಲ. ಇಲ್ಲಿ ಪವನ್ ಬಹಳಷ್ಟು ವೇಗ ಮಿಶ್ರಿತ ಎಸೆತನ ಎಸೆಯಬಲ್ಲಂತ ಎಸೆತಗಾರರು. 2-18 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಸುಂದರತೆ ಎಸೆತ ವೈಡ್ ಬಾಲ್ ಅನ್ನುವ ಸೂಚನೆ. 2-17 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 2 ಮುಂದೆ 17 ಮುಂದಿನ ಪಂದ್ಯಾಟ ಸಾಗುತ್ತೆ. ಚಕ್ರವರ್ತಿ ತುಮಕೂರು ಹಾಗೂ ಕೊಂಡ್ಲಿ ಟಾಸ್ ಅನ್ನು ಜಯಿಸತಕ್ಕಂಥ ಕೊಂಡ್ಲಿ ಬೋಲ್ ಫಾಸ್ಟ್ ಎನ್ನುವ ಸೂಚನೆಯನ್ನು ರವಾನಿಸಿದ್ದಾರೆ. ಚಕ್ರವರ್ತಿ ತಂಡದ ಓಪನಿಂಗ್ ಸೆಷನ್ ಆಟಗಾರರು ಅಂಕಣ ಪ್ರವೇಶನ ಕಂಡುಕೊಳ್ಬೇಕಾಗಿ ತಿಳಿಯಪಡಿಸ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಅಂತಿಮ 1 ಎಸೆತ ಬಾಕಿ ಉಳಿತಾ ಇದೆ. ಓವರ್ ಸಂಪೂರ್ಣವಾಗಿ ಮುಕ್ತವನ್ನು ಕಂಡುಕೊಳ್ತಾ ಇದ್ರೆ ಪಂದ್ಯಾಟವನ್ನು ಕೂಡ ಸಂಪೂರ್ಣವಾಗಿ ಜಯವನ್ನು ಸಾಧಿಸ್ತಾ ಇದೆ. ಮೊದಲ ಫೈನಲಿಸ್ಟ್ ಟಿಕೆಟ್ ಅನ್ನು ಪಡಿತಾ ಇರ್ತಕ್ಕಂಥ ಅಶ್ವಮೇಧ ತುಮಕೂರು CSP ಟ್ರೋಫಿಯ ಮೊದಲ ಫೈನಲ್ ಟಿಕೆಟ್. ಈ ಹಂತದಲ್ಲಿ ಮುಂದಿನ ಪಂದ್ಯಾಟ ಸಾಗ್ತಾ ಇದೆ. ಚಕ್ರವರ್ತಿ ತುಮಕೂರು ಹಾಗೂ ಕೊಂಡ್ಲಿ